ನಮಸ್ಕಾರ ಸ್ನೇಹಿತರೆ, ಜನ್ನಾಪುರ ರೈಡರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಯಾವುದೇ ಖುಷಿಯ ವಿಚಾರ ಹಂಚಿಕೊಳ್ಳಲು ಬಂದಿಲ್ಲ. ಬದಲಿಗೆ ಮನಸ್ಸಿನಲ್ಲಿರುವ ದೊಡ್ಡದೊಂದು ಅಪರಾಧಿ ಭಾವನೆ ಮತ್ತು ಆಕ್ರೋಶವನ್ನು ಹೊರಹಾಕಲು ಬಂದಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ. ನನ್ನ ಅಕ್ಕ ಬೆಂಗಳೂರಿನಿಂದ ಫ್ಯಾಮಿಲಿ ಸಮೇತ ಬೇಸಿಗೆ ರಜೆಗೆ ಅಂತ ನಮ್ಮೂರಿಗೆ ಬಂದಿದ್ದರು. ಆಗ ನಾವೆಲ್ಲರೂ ಸೇರಿ ಹಾಣುಬಾಳು ಹತ್ತಿರ ಇರುವ ಹಬ್ಬೆ ಜಲಪಾತಕ್ಕೆ ಹೋಗಿದ್ವಿ. ಈ ಹಬ್ಬೆ ಜಲಪಾತವನ್ನು ನೋಡಲು ವರ್ಷಕ್ಕೆ ಸಾವಿರಾರು ಲಕ್ಷಾಂತರ ಜನರು ಬರ್ತಾರೆ. ನಾವು ಕೂಡ ಅಲ್ಲಿಗೆ ಹೋಗಿ ತಂಪಾದ ನೀರಿನಲ್ಲಿ ಆಟವಾಡಿ ಎಂಜಾಯ್ ಮಾಡಿದ್ವಿ. ಆದರೆ ಆ ಎಂಜಾಯ್ಮೆಂಟ್ ಬರದಲ್ಲಿ ನಾವೊಂದು ದೊಡ್ಡ ತಪ್ಪು ಮಾಡಿದ್ವಿ. ನಾವು ಕುಡಿದು ಜ್ಯೂಸ್ ಬಾಟಲ್ಗಳನ್ನು, ಪ್ಲಾಸ್ಟಿಕ್ ಕವರ್ಗಳನ್ನು ಅಲ್ಲೇ ಪ್ರಕೃತಿ ಮಡಲಿಗೆ ಬಿಸಾಕಿ ಬಂದ್ವಿ. ಅವತ್ತು 4 ಬಾಟಲ್ ಎಸೆದರೆ ಏನಾಗುತ್ತೆ ಬಿಡು, ಏನಾಗುತ್ತೆ, ಏನೂ ಆಗಲ್ಲ, 4 ಬಾಟ್ಲಲ್ಲ, ಬೇಜವಾಬ್ದಾರಿತನ ನನ್ನಲ್ಲಿತ್ತು. ಆದರೆ ನಿನ್ನೆ ನೇಪಾಳದಲ್ಲಿ ನಡೆದ ಘಟನೆ ನೋಡಿದ್ಮೇಲೆ ನಂಗೆ ಅರ್ಥ ಆಯಿತು, ನಾವೊಂದು ಮಾಡಿದ ಒಂದು ಸಣ್ಣ ತಪ್ಪು ಇಡೀ ಪ್ರಪಂಚವನ್ನು ನಾಶ ಮಾಡುತ್ತದೆ ಅಂತ. ನಿನ್ನೆ ನೇಪಾಳದಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿರೋ ವಿಷಯ, ಟಿ ವಿಯಲ್ಲಿ ನೋಡಿರ್ತೀರ. ನೇಪಾಳದ ಹಿಮಾಲಯ ಪ್ರದೇಶದಲ್ಲಿ ಭಾರಿ ಹಿಮನದಿ ಅಂದರೆ ಗ್ರೋಷಿಯಲ್ ಒಂದೇ ಬಾರಿಗೆ ಕುಸಿದು ಬಿದ್ದಿದೆ. ಬೆಟ್ಟದ ತುದಿಯಲ್ಲಿದ್ದ ಅಪಾರ ಹಿಮದ ರಾಶಿ ಬರಸದಿಂದ ನದಿಗೆ ಬಿದ್ದು ತಕ್ಷಣ ದಿಢೀರ್ ಪ್ರವಾಹ, ಭೀಕರ ಭೂಕುಸಿತ ಸೃಷ್ಟಿಯಾಗಿದೆ. ನೋಡ್ತಿದ್ದಂತೆ ಇಡೀ ಊರೇ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ನೂರಾರು ಸಾವಿರಾರು ಜನರು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಜೀವಂತ ಸಮಾಧಿಯಾಗಿದ್ದಾರೆ. ಈ ವಿಡಿಯೋನು ನೋಡಿದ ಮೇಲೆ ಕರಳು ಚುರುಕನ್ನಿಸುತ್ತೆ ಎಲ್ಲರಿಗೂ. ನನ್ನ ಹಳೆಯ ಶಾರ್ಟ್ಸ್ ವಿಡಿಯೋಗಳನ್ನೆಲ್ಲ ನೀವು ನೋಡಿರ್ಬೋದು. ನಾನು ಪದೇ ಹೇಳ್ತಾ ಇದ್ದೆ, ನಾವು ಪ್ರಕೃತಿಯನ್ನು ಹಾಳು ಮಾಡ್ತಿದ್ದೇವೆ, ವಾತಾವರಣ ಬಿಸಿ ಆಗ್ತಿದೆ, ಪರಿಸರ ನಮಗೆ ಮರಳಿ ಹೊಡೆಯುತ್ತೆ ಅಂತ. ನಿನ್ನೆ ನೇಪಾಳದಲ್ಲಿ ನಡೆದ ಈ ಘಟನೆ ಅದಕ್ಕೆ ಜ್ವಾಲಾಂತ ಸಾಕ್ಷಿ. ನಾವು ಪ್ರಕೃತಿಗೆ ಏನು ಕೊಡುತ್ತೇವೋ ಪ್ರಕೃತಿ ನಮಗೆ ಸಾವಿರಾರು ಪಟ್ಟು ಹೆಚ್ಚಾಗಿ ರಿಟರ್ನ್ ಕೊಡುತ್ತೆ ಅಂತ. ಪ್ಲಾಸ್ಟಿಕ್ ಕಸಕ್ಕೂ ನೇಪಾಳದ ಈ ಪ್ರವಾಹಕ್ಕೂ ಏನು ಲಿಂಕ್ ಅಂತ ನೀವು ಕೇಳ್ಬೋದು. ಅಲ್ಲ, ನಾವು ಈ ಮಲೆನಾಡಿನಲ್ಲಿ ಈ ಜಲಪಾತದಲ್ಲಿ ಪ್ಲಾಸ್ಟಿಕ್ ಎಸೆದರೆ ಈ ನೇಪಾಳದಲ್ಲಿ ಈ ಹಿಮ ಕರಗಿ ಹೇಗೆ ನೀರು ಬರುತ್ತೆ ಅಂತ ನೀವು ನನಗೆ ಕೇಳ್ಬೋದು. ಬರುತ್ತೆ ಸ್ನೇಹಿತರೆ. ನಾವು ಎಸೆದ ಪ್ಲಾಸ್ಟಿಕ್ ಕಸ ಇದೆಯಲ್ಲ, ಇದು ಮಣ್ಣಿನಲ್ಲಿ ಕರಗಲ್ಲ. ಕಸಕ್ಕೆ ಬೆಂಕಿ ಹಚ್ಚಿದಾಗ ಬರುವ ವಿಷಕಾರಿ ಹೊಗೆ, ವಾಹನಗಳ ಮಾಲಿನ್ಯ ಇವೆಲ್ಲವೂ ಸೇರಿ ಭೂಮಿಯ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ. ಭೂಮಿ ಬಿಸಿ ಆದರೆ ಏನಾಗುತ್ತೆ ಹೇಳಿ? ಹಿಮಾಲಯದ ದೊಡ್ಡ ಹಿಮದ ಬಂಡೆಗಳು ಕರಗುತ್ತೆ. ನಿನ್ನೆ ನೇಪಾಳದಲ್ಲಿ ಹಿಮನದಿ ಕುಸಿದು ಬಿದ್ದಿದ್ದಕ್ಕೆ ಇದೇ ಮೂಲ ಕಾರಣ. ಸ್ನೇಹಿತರೆ, ನಾವು ದಿನನಿತ್ಯ ಮಾಡುವ ಸಣ್ಣ ಪುಟ್ಟ ತಪ್ಪುಗಳೇ ಇಂಥ ದುರಂತಗಳಿಗೆ ಕಾರಣ. ಬರೀ ಪ್ಲಾಸ್ಟಿಕ್ ಮಾತ್ರ ಅಲ್ಲ, ಮನೆಗೂ ಬೋರ್ವೆಲ್ ತೋಡಿ ಭೂಮಿಯ ಅಂತರ್ಜಾಲವನ್ನು ಹಿಂಡಿ ಹಾಕಿದ್ದೇವೆ. ನಾವು ಭೂಮಿಯ ಸಮತೋಲನವನ್ನೇ ಹಾಳು ಮಾಡಿದ್ದೇವೆ. ನೇಪಾಳ ಎಲ್ಲೋ ದೂರದಲ್ಲಿದೆ ಅಂತ ಸುಮ್ಮನೆ ಕೂರಬೇಡಿ. ಇವತ್ತು ನೇಪಾಳದಲ್ಲಿ, ನಾಳೆ ನಮ್ಮೂರಲ್ಲಿ. ನಾಳೆ ನಾವು ಪ್ಲಾಸ್ಟಿಕ್ ಎಸೆದು ಹಾಳು ಮಾಡಿದರೆ ನಮ್ಮ ಈ ಜಲಪಾತ, ನಮ್ಮ ಮಲೆನಾಡಿನಲ್ಲಿ ಭೀಕರ ಭೂಕುಸಿತ ಉಂಟಾಗುವುದು ಗ್ಯಾರಂಟಿ. ಆಯಿತಾ? ಈ ಜಲಪಾತದಲ್ಲಿ ನಾನು ಮಾಡಿದ ತಪ್ಪಿಗೆ ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಪ್ರಕೃತಿಯನ್ನು ಎಂಜಾಯ್ ಮಾಡೋದು ತಪ್ಪಲ್ಲ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇಂದಿನಿಂದಲೇ ನಾವೆಲ್ಲರೂ ಬದಲಾಗೋಣ. ಪ್ಲಾಸ್ಟಿಕ್ಕನ್ನು ಎಸೆಯೋದನ್ನು ತಕ್ಷಣ ನಿಲ್ಲಿಸಿ. ನಾವು ಎಲ್ಲಿಗೆ ಹೋದರೂ ನಿಮ್ಮ ಕಸವನ್ನು ನೀವೇ ವಾಪಸ್ ತನ್ನಿ. ಕಾಡುಗಳನ್ನು ಕಾಪಾಡಿ, ಗಿಡಗಳನ್ನು ನೆಡಿ, ಅಂತರ್ಜಲವನ್ನು ಹಾಳು ಮಾಡಬೇಡಿ. ಕೊಯ್ಲು ಮಾಡಿ, ಮಳೆ ನೀರು ಕೊಯ್ಲು ಮಾಡಿ. ನಾವು ಪ್ರಕೃತಿಯನ್ನು ಪ್ರೀತಿಸಿದರೆ ಮಾತ್ರ ನಮ್ಮನ್ನು ಅದು ಪ್ರೀತಿಸುತ್ತೆ, ಸಾಕಿ ಕೂಡ ಬೆಳೆಸುತ್ತೆ. ನಿನ್ನೆ ನೇಪಾಳದಲ್ಲಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಪ್ರತಿಯೊಬ್ಬರ ಆತ್ಮಕ್ಕೂ ಶಾಂತಿ ಸಿಗಲಿ. ಸ್ನೇಹಿತರೆ, ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನಮ್ಮ ಜನ್ನಾಪುರ ರೈಡರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪರಿಸರ ಜಾಗೃತಿಯ ಈ ಹೆಜ್ಜೆಗೆ ಬೆಂಬಲ ನೀಡಿ. ಧನ್ಯವಾದಗಳು. ಪ್ರಕೃತಿಯನ್ನು ರಕ್ಷಿಸೋಣ, ಜೀವನವನ್ನು ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. Holding it.